ಯಾವುದೇ ಕೆಮಿಕಲ್ ಪದಾರ್ಥವನ್ನು ಬಳಸದೇನೆ ಒಂದೇ ವಾಶಲ್ಲಿ ಇರುವಂತಹ ಎಲ್ಲ ಬಿಳಿ ಕೂದಲನ್ನು ಒಮ್ಮೆಲೆ ಕಪ್ಪಾಗಿಸುತ್ತೆ ಈ ಒಂದು ಮನೆಮದ್ದು. ಇನ್ನು ಪದೇ ಪದೇ ಹೇರ್ ವಾಶ್ ಮಾಡ್ತೀವಿ ಅಂದರೂ ಕೂಡ ಬಣ್ಣ ಹೋಗೋದಿಲ್ಲ. ಅಷ್ಟು ಒಂದು ಗಾಢವಾದಂಥ ಕಪ್ಪು ಬಣ್ಣವನ್ನು ನಮ್ಮ ಕೂದಲಿಗೆ ನೀಡ್ತಾ ಹೋಗುತ್ತೆ. ಇದನ್ನು ಒಮ್ಮೆ ಅಪ್ಲೈ ಮಾಡಿ ಒಂದೇ ಒಂದು ಬಿಳಿ ಕೂದಲು ಕೂಡ ಉಳಿಯೋದಿಲ್ಲ. ಎಲ್ಲ ಬಿಳಿ ಕೂದಲನ್ನು ತಕ್ಷಣದಲ್ಲೇ ಕಪ್ಪಾಗಿಸುತ್ತೆ. 100% ಆಗಿ ನ್ಯಾಚುರಲ್ ಆದಂಥ ರೀತಿಯಲ್ಲೇ ಕಪ್ಪಾಗಿಸುತ್ತೆ. ಇಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಪದಾರ್ಥವನ್ನು ಬಳಸಿಲ್ಲ. 100% ಆಗಿರುವಂಥ ನ್ಯಾಚುರಲ್ ಆಗಿರುವಂಥ ಮನೆಮದ್ದು. ಆದರೆ ಇದನ್ನು ಒಮ್ಮೆ ಹಚ್ಚಿ ಇರುವಂತಹ ಎಲ್ಲ ಬಿಳಿ ಕೂದಲು ಕೂಡ ತಕ್ಷಣದಲ್ಲೇ ಕಪ್ಪಾಗಿಸುತ್ತೆ. ನಾವೆಲ್ಲಾದರೂ ಹೊರಗಡೆ ಹೋಗಬೇಕು ಅಂದ್ಕೊಂಡಾಗ ಖಂಡಿತವಾಗ್ಲೂ ನಮ್ಮ ಬಿಳಿ ಕೂದಲನ್ನು ಕವರ್ ಮಾಡ್ಕೋಬೇಕು ಅಂಥೇಳಿ ಎಲ್ಲರೂ ಕೂಡ ಅನ್ಕೋತಾರೆ. ಈ ಒಂದು ಟಿಪ್ಸನ್ನು ನೀವು ಕೂಡ ಫಾಲೋ ಮಾಡಿ. ಖಂಡಿತವಾಗ್ಲೂ ತಕ್ಷಣದಲ್ಲಿ ನಿಮ್ಮ ವೈಟ್ ಹೇರ್ಸನ್ನು ಇದು ಕಂಪ್ಲೀಟಾಗಿ ಕಪ್ಪಾಗಿಸುತ್ತೆ. ನಾನಿಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ, ಇಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಪದಾರ್ಥವನ್ನು ಬಳಸಿಲ್ಲ. 100% ಆಗಿ ನ್ಯಾಚುರಲ್ ಆಗಿರುವಂಥ ಮನೆಮದ್ದು ಇದು. ಆದರೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸು ಇದರಿಂದ ಇರೋದಿಲ್ಲ. ನ್ಯಾಚುರಲ್ ಆಗಿ ಇದು ಕೂದಲನ್ನು ಕಪ್ಪಾಗಿಸುತ್ತೆ. ಹಾಗಾದರೆ ಈ ಒಂದು ಮನೆಮದ್ದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಗೊತ್ತಲ್ಲ, ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು. ಹಾಗೆ ಸಬ್ಸ್ಕ್ರೈಬ್ ಆಗ್ತೇನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈ ಒಂದು ಮನೆಮದ್ದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ ಬಾದಾಮಿನ ತೊಗೋತಾ ಇದ್ದೀನಿ. ನಾನಿಲ್ಲಿ ಒಂದು 5 ಬಾದಾಮಿನ ಒಂದು ಕಬ್ಬಿಣದ ಹಂಚ್ ಮೇಲೆ ಹಾಕಿಬಿಟ್ಟು ಅದನ್ನು ಸ್ವಲ್ಪ ನಾವು ಬಿಸಿ ಮಾಡ್ತಾ ಹೋಗಬೇಕು. ಅದು ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಬಿಸಿ ಮಾಡ್ಕೊಳ್ಳೋಣ. ಬಾದಾಮಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅನ್ನೋವಂಥ ಸಮಯದಲ್ಲಿ ನಾನಿಲ್ಲಿ 1 ಕಪ್ ಆಗುವಷ್ಟು ಕರಿಬೇವಿನ ಎಲೆಗಳನ್ನು ಹಾಕೋತಾ ಇದ್ದೀನಿ. ಕರಿಬೇವಿನ ಎಲೆಗಳನ್ನು ಒಮ್ಮೆ ನೀಟಾಗಿ ತೊಳೆದ್ಬಿಟ್ಟು ಆ ನೀರೆಲ್ಲ ಡ್ರೈ ಆದಮೇಲೆ ನಾನಿಲ್ಲಿ ಹುರಿಯೋದಕ್ಕೆ ಹಾಕೋತಾ ಇದ್ದೀನಿ. ನೋಡಿ, ಕರಿಬೇವಿನ ಎಲೆಗಳು ಈ ರೀತಿ ಡ್ರೈ ಆಗಿದೆ ಅಂದರೆ ಸ್ವಲ್ಪ ಗರಿಗರಿ ಆದಮೇಲೆ ನಾನಿಲ್ಲಿ 1 ಕಪ್ ಆಗುವಷ್ಟು ಒಂದು ಬೆಳ್ಳುಳ್ಳಿ ಸಿಪ್ಪೆ ಏನಿರುತ್ತೆ ಅದನ್ನು ಕೂಡ 1 ಕಪ್ ಆಗುವಷ್ಟು ನಾನಿಲ್ಲಿ ಹಾಕೋತಾ ಇದ್ದೀನಿ. ಈ 3 ಪದಾರ್ಥಗಳನ್ನು ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಹುರ್ಕೋಬೇಕಾಗತ್ತೆ. ಬಾದಾಮಿ ನಮ್ಮ ಹೇರ್ ಗ್ರೋತ್ಗೆ ತುಂಬಾ ಒಳ್ಳೆಯದು. ತುಂಬ ಬೇಗನೆ ವೈಟ್ ಹೇರ್ಸ್ ಆಗ್ತಾ ಇರುತ್ತೆ. ಅದನ್ನು ತಡೆಗಟ್ಟುವಲ್ಲಿ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ. ಜೊತೆಗೆ ನಾವಿಲ್ಲಿ ಕರಿಬೇವನ್ನು ತೊಗೊಂಡಿದ್ವಿ. ಇದು ನಮ್ಮ ಕೂದಲಲ್ಲಿ ಮೆಲಾನಿನ್ ಪ್ರೊಡಕ್ಷನನ್ನು ಹೆಚ್ಚು ಮಾಡೋದ್ರಿಂದ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ಜೊತೆಗೆ ಗ್ರೋತನ್ನು ಡಬಲ್ ಮಾಡ್ತಾ ಹೋಗುತ್ತೆ. ಇದರ ಜೊತೆಗೆ ನಾವಿಲ್ಲಿ ಬೆಳ್ಳುಳ್ಳಿ ಸಿಪ್ಪೆ ಸಹ ತೊಗೊಂಡಿದ್ದೀವಿ. ಅದು ಕೂಡ ಅಷ್ಟೇ ನಮ್ಮ ಏನು ವೈಟ್ ಹೇರ್ಸ್ ಇರುತ್ತೆ ಅದನ್ನು ನ್ಯಾಚುರಲ್ ಆಗಿ ಕಪ್ಪಾಗಿಸ್ತಾ ಹೋಗುತ್ತೆ. ನಮ್ಮ ಸ್ಕ್ಯಾಲ್ಫಲ್ಲಿ ಇನ್ಫೆಕ್ಷನನ್ನು ತಡೆಗಟ್ಟಿ ಗ್ರೋತನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಅದರ ಜೊತೆಗೇ ಏನು ಉದುರ್ತಾ ಇರುತ್ತೆ ಆ ಒಂದು ಸಮಸ್ಯೆ ನಿವಾರಣೆಗೂ ಕೂಡ ತುಂಬಾ ಒಳ್ಳೆಯದು ಈ ಒಂದು ಬೆಳ್ಳುಳ್ಳಿ ಸಿಪ್ಪೆ. ನೋಡಿ, ಈ 3 ಪದಾರ್ಥಗಳು ಈ ರೀತಿ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗಬೇಕು. ಆ ನಂತರ ಇದನ್ನು ಗ್ಯಾಸನ್ನು ಆಫ್ ಮಾಡಿಕೊಂಡು ನಾನು ಇದು ತಣ್ಣಗಾದಮೇಲೆ ನೋಡಿ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ಸಾಧ್ಯ ಆದಷ್ಟು ಸಣ್ಣಗೆ ಪೌಡರನ್ನು ಮಾಡಿಟ್ಕೋಬೇಕು. ನೋಡಿ, ನಾನಿಲ್ಲಿ ಪೌಡರ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡ್ಕೊಂಡಿರೋಂಥ ಪೌಡರು ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಂಡು ಕೂಡ ಸ್ಟೋರ್ ಮಾಡ್ಕೋಬೋದು. ಬೇಕಾದಾಗ ಈ ರೀತಿ ನೀವು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ನಾನಿಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಈ ಒಂದು ಪೌಡರ್ ಏನು ಮಾಡ್ಕೊಂಡಿದ್ವಿ ಇದನ್ನು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ನಂತರ ಇದರ ಜೊತೆಗೆ ಅಂದರೆ ನಾವು ಇನ್ಸ್ಟೆಂಟಾಗಿ ತಕ್ಷಣದಲ್ಲಿ ನಮ್ಮ ಕೂದಲನ್ನು ಕಪ್ಪಾಗಿಸ್ಕೋಬೇಕು ಅಂದರೆ ಇದರೊಟ್ಟಿಗೆ ನಾವು ಇಂಡಿಗೋ ಪೌಡರನ್ನು ಸೇರಿಸ್ಕೋಬೇಕಾಗತ್ತೆ. ಈ ಇಂಡಿಗೋ ಪೌಡರ್ ಕೂಡ ಅಷ್ಟೇ ತಕ್ಷಣದಲ್ಲೇ ನಮ್ಮ ಏನು ವೈಟ್ ಹೇರ್ಸ್ ಇರುತ್ತೆ ಅದನ್ನು ನ್ಯಾಚುರಲ್ ಆಗಿ ಕಪ್ಪಾಗಿಸಲು ಹೆಲ್ಪ್ ಆಗುತ್ತೆ. ಈ 2 ಪೌಡರ್ಗಳನ್ನು ಮಿಕ್ಸ್ ಮಾಡಿಕೊಂಡಾಗ ಖಂಡಿತವಾಗ್ಲೂ ನಮ್ಮ ಏನು ವೈಟ್ ಹೇರ್ಸ್ ಇರುತ್ತೆ ಅದು ತುಂಬ ಬೇಗನೆ ಕಪ್ಪಾಗುತ್ತೆ. ಜೊತೆಗೆ ತುಂಬ ಸಮಯಗಳವರೆಗೆ ಅದು ಆ ಒಂದು ಕಪ್ಪು ಬಣ್ಣ ನಮ್ಮ ಕೂದಲಲ್ಲಿ ಉಳಿಯೋದಕ್ಕೆ ಈ 2 ಪೌಡರ್ಗಳನ್ನು ಮಿಕ್ಸ್ ಮಾಡಿಕೊಂಡಾಗ ಖಂಡಿತವಾಗ್ಲೂ ಅದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದನ್ನು ನಾವು ಒಂದು ಡೈ ರೀತಿ ಮಾಡ್ಕೋಬೇಕು ಅಂದರೆ ನೀವಿಲ್ಲಿ ಎಣ್ಣೆ ಅಥವಾ ಅಲೋವೆರಾ ಜೆಲ್ಲನ್ನು ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ. ನೀವಿಲ್ಲಿ ಯಾವ ಎಣ್ಣೆಯನ್ನು ರೆಗ್ಯುಲರಾಗಿ ಬಳಸ್ತೀರೋ ಅದನ್ನು ಸೇರಿಸ್ಕೊಳ್ಳಿ ಅಥವಾ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಅಲೋವೆರಾ ಜೆಲ್ ಕೂಡ ನೀವಿಲ್ಲಿ ಸೇರಿಸ್ಕೋಬೋದು ಅಥವಾ ರೆಗ್ಯುಲರಾಗಿ ಬಳಸುವಂಥ ಎಣ್ಣೆಯನ್ನು ನೀವಿಲ್ಲಿ ಹಾಕ್ಕೋಬೋದು. ಆಲಿವ್ ಆಯಿಲು, ಬಾದಾಮ್ ಆಯಿಲು, ಹರಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ನೀವು ಯಾವುದನ್ನು ಬಳಸ್ತೀರೋ ಅದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಈ ಒಂದು ಪೌಡರ್ಗಳನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎರಡನ್ನೂ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಒಳ್ಳೆಯ ಡೈ ರೀತಿ ನಮ್ಮ ಈ ಒಂದು ಮಿಶ್ರಣ ರೆಡಿಯಾಗುತ್ತೆ. ಇದನ್ನು ನಾವು ಕೂದಲಿನ ಬುಡದಿಂದ ತುದಿವರೆಗೂ ನೀಟಾಗಿ ಅಪ್ಲೈ ಮಾಡಿದ್ರೆ 100% ಆಗಿ ನಮ್ಮ ವೈಟ್ ಹೇರ್ಸ್
ಏನಿರುತ್ತೆ ಅದು ಕಂಪ್ಲೀಟಾಗಿ ಕಪ್ಪಾಗಿ ಆಗಲು ಶುರುವಾಗುತ್ತೆ. ಜೊತೆಗೆ ತುಂಬ ಸಮಯಗಳವರೆಗೆ ನಮ್ಮ ಆ ಒಂದು ಬಣ್ಣ ತಲೆಯಲ್ಲಿ ಹಾಗೆ ಉಳಿಯುತ್ತೆ. ಜೊತೆಗೆ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ. ಇದನ್ನು ಎಲ್ಲರೂ ಕೂಡ ಬಳಸ್ಕೋಬೋದು, ಅಂದರೆ ಎಲ್ಲ ಏಜಿನವರು ಕೂಡ ಬಳಸ್ಕೋಬೋದು, ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಕೂಡ ಈ ಒಂದು ನ್ಯಾಚುರಲ್ ಇನ್ಸ್ಟೆಂಟ್ ಡೈಯನ್ನು ಅಪ್ಲೈ ಮಾಡಿಕೊಂಡು ಹೇರ್ ವಾಶನ್ನು ಮಾಡ್ತಾ ಬಂದರೆ 100% ಆಗಿ ನಮ್ಮ ವೈಟ್ ಹೇರ್ಸನ್ನು ಇದು ಕವರ್ ಮಾಡ್ತಾ ಹೋಗುತ್ತೆ. ನೋಡಿ, ಮಿಕ್ಸ್ ಮಾಡಾದಮೇಲೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ಯಾವುದೇ ರೀತಿಯ ಒಂದು ಕೆಮಿಕಲ್ ಡೈಗೂ ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು. ಅಷ್ಟು ಒಂದು ಒಳ್ಳೆಯ ಕಲರ್ ಕೂಡ ಇದಕ್ಕೆ ಬಂದಿದೆ. ಜೊತೆಗೆ ಇದನ್ನು ಅಪ್ಲೈ ಮಾಡ್ತಾ ಬಂದರೆ ನಮ್ಮ ಏನು ವೈಟ್ ಹೇರ್ಸ್ ಇರುತ್ತೆ ಅದು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ಜೊತೆಗೆ ತುಂಬ ಸಮಯಗಳವರೆಗೆ ಆ ಒಂದು ಬಣ್ಣ ನಮ್ಮ ತಲೆಯಲ್ಲಿ ಹಾಗೆಯೇ ಇರುತ್ತೆ. ಎಷ್ಟು ಸಾರಿ ವಾಶ್ ಮಾಡಿದ್ರೂ ಕೂಡ ಬಣ್ಣ ಅಷ್ಟು ಬೇಗ ಹೋಗೋದಿಲ್ಲ. ಅಷ್ಟು ಒಂದು ಗಾಢವಾದಂಥ ಕಪ್ಪು ಬಣ್ಣವನ್ನು ನಮ್ಮ ಕೂದಲಿಗೆ ನೀಡ್ತಾ ಹೋಗುತ್ತೆ. ಇನ್ನು ನಾವಿಲ್ಲಿ ಯಾವುದೇ ರೀತಿ ಕೆಮಿಕಲ್ ಪದಾರ್ಥವನ್ನು ಬಳಸಿಲ್ಲ. ಇದು ನ್ಯಾಚುರಲ್ ಆಗಿ ಕೂದಲನ್ನು ಕಪ್ಪಾಗಿಸ್ತಾ ಹೋಗುತ್ತೆ. ನೋಡಿ, ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಈ ಒಂದು ಇನ್ಸ್ಟೆಂಟ್ ಡೈ ಏನಿದೆ ಇದನ್ನು ಕೂದಲಿನ ಬುಡದಿಂದ ಹಚ್ತಾ ಬರಬೇಕು. ನೋಡಿ, ಇದನ್ನು ಎಲ್ಲರೂ ಕೂಡ ಬಳಸ್ಬೋದು, ಎಲ್ಲ ಏಜಿನವರು ಕೂಡ ಬಳಸ್ಬೋದು. ಇನ್ನು ಇದನ್ನು ನಾವಿಲ್ಲಿ ಬಳಸಿರುವಂಥ ಎಲ್ಲ ಪದಾರ್ಥಗಳು ಕೂಡ ತುಂಬ ನ್ಯಾಚುರಲ್ ಆಗಿರೋದ್ರಿಂದ ನಮ್ಮ ಏನು ವೈಟ್ ಹೇರ್ಸ್ ಇರುತ್ತೆ ನ್ಯಾಚುರಲ್ ಆಗಿ ಕವರ್ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಕೂದಲಿನ ಬೆಳವಣಿಗೆ ಡಬಲ್ ಆಗುತ್ತೆ, ಉದುರೋದನ್ನು ಕಡಿಮೆ ಮಾಡ್ಕೋಬೋದು. ಅದರ ಜೊತೆಗೇ ಆ ಒಂದು ಕಪ್ಪು ಬಣ್ಣ ಏನಿರುತ್ತೆ ತುಂಬ ಸಮಯಗಳವರೆಗೆ ಹಾಗೆಯೇ ಇರುತ್ತೆ. ನಾವು ಎಷ್ಟು ಬಾರಿ ವಾಶ್ ಮಾಡಿದ್ರೂ ಬಣ್ಣ ತುಂಬ ಸಮಯಗಳವರೆಗೆ ಹಾಗೆಯೇ ಇರುತ್ತೆ. ಈ ರೀತಿ ಅಪ್ಲೈ ಮಾಡಿಬಿಟ್ಟು ಇದನ್ನು ಅರ್ಧ ಗಂಟೆಗಳ ಕಾಲ ತಲೆಯಲ್ಲಿ ಹಾಗೆ ಇಟ್ಟು ನಂತರ ಹೇರ್ ವಾಶನ್ನು ಮಾಡ್ಕೊಳ್ಳಿ. ನೀವು ಹೊರಗಡೆ ಹೋಗಬೇಕು ಅನ್ನುವಂಥ ಸಮಯದಲ್ಲಿ ಈ ಒಂದು ಪೌಡರನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ತಕ್ಷಣದಲ್ಲೇ ನೀವು ಈ ಒಂದು ಇನ್ಸ್ಟೆಂಟ್ ಡೈಯನ್ನು ರೆಡಿ ಮಾಡಿ ನಂತರ ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ನಂತರ ಹೇರ್ ವಾಶ್ ಮಾಡಿಕೊಟ್ರೆ ನಿಮ್ಮ ಏನು ವೈಟ್ ಹೇರ್ಸ್ ಇರುತ್ತೆ ಅದನ್ನು ಕಂಪ್ಲೀಟಾಗಿ ಕವರ್ ಮಾಡುತ್ತೆ. ನಾವಿಲ್ಲಿ ಈ ಒಂದು ಇಂಡಿಗೋ ಪೌಡರ್ನ ಕೂಡ ಬಳಸಿದ್ದೀವಿ. ಅದ್ರ ಜೊತೆಗೇ ನಾವಿಲ್ಲಿ ಬಾದಾಮಿ, ಕರಿಬೇವು ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಕೂಡ ಬಳಸಿರೋದ್ರಿಂದ ನ್ಯಾಚುರಲ್ ಆಗಿ ಇವು ಕೂದಲಿನ ಬೆಳವಣಿಗೆಗೆ ಹೆಲ್ಪ್ ಆಗ್ತಾ ಹೋಗ್ತವೆ. ಜೊತೆಗೆ ನಮ್ಮ ಏನು ವೈಟ್ ಹೇರ್ಸ್ ಇರುತ್ತೆ ಅದನ್ನು ಕವರ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನೋಡ್ಬೋದು, ಇಲ್ಲಿ ನಾನು ಹೇರ್ ವಾಶ್ ಆದಮೇಲೆ ತೋರಿಸ್ತಾ ಇದ್ದೀನಿ ಕೂದಲು ಎಷ್ಟು ಕಪ್ಪಾಗಿದೆ ಅಂತೇಳಿ. ಜೊತೆಗೆ ಒಂದು ಒಳ್ಳೆ ಹೊಳಪು ಕೂಡ ಬಂದಿದೆ, ತುಂಬಾ ಸಾಫ್ಟ್ ಆಗಿದೆ ಕೂದಲು. ಇನ್ನು ಈ ಒಂದು ಇನ್ಸ್ಟೆಂಟ್ ಡೈಯನ್ನು ಎಲ್ಲ ಏಜಿನವರು ಕೂಡ ಬಳಸ್ಬೋದು. ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಜೊತೆಗೆ ಏನು ನಮ್ಮ ಕೂದಲಿನ ಬೆಳವಣಿಗೆ ಇರುತ್ತೆ ಅದನ್ನು ಡಬಲ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಬಿಳಿ ಕೂದಲನ್ನು ತಕ್ಷಣದಲ್ಲೇ ಕಪ್ಪಾಗಿಸಲು ನಾವು ಕೆಮಿಕಲ್ ಡೈಗಳನ್ನು ಹಚ್ಕೋತೀವಿ. ಇದರಿಂದ ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಆಗ್ತಾ ಹೋಗುತ್ತೆ. ಕೂದಲು ತುಂಬಾ ಬಿಳಿಯಾಗಲು ಶುರುವಾಗುತ್ತೆ, ಗ್ರೋತ್ ತುಂಬ ಕಡಿಮೆ ಆಗುತ್ತೆ, ಕೆಲವೊಬ್ಬರಿಗೆ ಸ್ಕಿನ್ ಅಲರ್ಜಿ ಕೂಡ ಆಗ್ತಾ ಹೋಗುತ್ತೆ. ಒಮ್ಮೆ ನೀವು ಈ ಒಂದು ಇನ್ಸ್ಟೆಂಟ್ ಆಗಿರುವಂಥ ನ್ಯಾಚುರಲ್ ಡೈಯನ್ನು ಅಪ್ಲೈ ಮಾಡಿ ನೋಡಿ. ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಕೆಮಿಕಲ್ ಡೈಗಳನ್ನು ಅಪ್ಲೈ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಅಷ್ಟು ಒಂದು ಎಫೆಕ್ಟಿವ್ ಆಗಿ ಇದು ಕೆಲಸ ಮಾಡುತ್ತೆ. ಅಂದರೆ ಕೂದಲನ್ನು ತಕ್ಷಣದಲ್ಲೇ ಅಷ್ಟು ಒಂದು ಒಳ್ಳೆಯ ಕಪ್ಪು ಬಣ್ಣವನ್ನು ನೀಡ್ತಾ ಹೋಗುತ್ತೆ. ಜೊತೆಗೆ ತುಂಬ ಸಮಯಗಳವರೆಗೆ ಆ ಒಂದು ಬಣ್ಣ ತಲೆಯಲ್ಲಿ ಹಾಗೆ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗ್ರೋತ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಮನೆಮದ್ದು ಅಂತಲೇ ಹೇಳ್ಬೋದು. ಈ ಒಂದು ಇನ್ಸ್ಟೆಂಟ್ ಡೈ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೆಯಲೇಬಾರ್ದು. ವಿಡಿಯೋನ ಆದಷ್ಟು ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗದೇನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.